ಇನ್ನು ಭಾರ್ಗವಿ ಎಲ್ಲೆಲ್ಲ ಸೀರಿಯಲ್ನಲ್ಲಿ ಪ್ರಮುಖವಾದ ಅಭಿನಯ ಮಾಡಿ ಹಾಗೂ ಹೆಸರು ಮಾಡಿದಂಥ ಅತಿ ದೊಡ್ಡ ನಟಿ ಕಲಾವಿದೆ ಆಗಿರುವಂಥ ಬೃಂದ ಅವರು ಇಂಥ ನೆನಪಾಗಿ ಮಾತನ್ನು ಉಳಿಯಲಿದ್ದಾರೆ ಅಂತ ಹೇಳ್ಬೋದು. ಹೌದು, ಆಗಲಿ ಏನಾಯ್ತು ಅಂತ ಹೇಳೋದು ಬನ್ನಿ. ಈ ಕ್ಲೈಮ್ಯಾಕ್ಸ್ನಲ್ಲಿ ನಡಿಬಾರ್ದು ದೊಡ್ಡ ದುರಂತ ಹಾಗೂ ಘಟನೆ ನಡೆದೋಗಿರುವಂಥದ್ದು. ಹೌದು, ಹೊರಗಡೆ ಇಂದ ಬರ್ತಿದ್ದಂತಹ ಇನ್ನೇನು ಮಾಯಾ ಬಗ್ಗೆ ಇದು ಒಪ್ಕೊಂಡು ಸರಿ ಬಂತಿದ್ದಂಥ ಸಂದರ್ಭದಲ್ಲಿ ಲಾರಿ ಬಂದು ಹೊಡೆದಂಥ ಪರಿಣಾಮ ಹೋಗಿ ಬೃಂದ ಹಾರಿ ಹೋಗಿ ಬೀಳ್ತಾಳೆ. ತಲೆಗೆ ತೀವ್ರದ ಪೆಟ್ಟು ಬಿದ್ದಂಥ ಪರಿಣಾಮ ಹೋಗಿ ಆಸ್ಪತ್ರೆಗೆ ಭಾರ್ಗವಿ ಸಾಗಿಸುವಂಥ ಮಾರ್ಗ ಮಧ್ಯೆಯೇ ಕೊನೆ ಸೆಳೆದುಬಿಡ್ತಾಳೆ. ನಾನು ಇಷ್ಟು ದಿನದಿಂದ ಮಾಡಿದಂಥ ಕೆಟ್ಟ ಕೆಲಸಗಳಿಗೆ ಮತ್ತು ನಾನು ಮಾಡಿದಂಥ ನಿನಗೆ ಮಾಡಿದಂಥ ಮೋಸದಿಂದ, ದ್ರೋಹದಿಂದ, ಮನೆಯವರಿಗೆ, ಕುಟುಂಬದವರಿಗೆ ಮಾಡಿದಂಥ ಮೋಸದಿಂದಾಗಿ ನನಗೆ ಇವತ್ತು ಈ ದೇವರಿಗೆ ಶಿಕ್ಷೆ ಕೊಟ್ಟಿದ್ದಾನೆ. ಹಾಗಾಗಿ ನನಗೆ ಇದು ಹಾಗೆ ಆಗಲೇಬೇಕಿತ್ತು ಅಂತ ಹೇಳಿ ಬೃಂದ ತುಂಬಾ ಕಣ್ಣೀರು ಹಾಕುತ್ತಾ ಕೊನೆ ಸೆಳೆಯುತ್ತಾರೆ. ಹೀಗಾಗಿ ಭಾರ್ಗವಿ ಎಲ್ಲೆಲ್ಲ ಸೀರಿಯಲ್ನ ಕೊನೆಯ ಸಂಚಿಕೆ ಅಂತಿಮ ಅಧ್ಯಾಯದಲ್ಲಿ ಇಂದು ಅವರು ಇನ್ನಿಲ್ಲವಾಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಬೃಂದನ ಮಿಸ್ ಮಾಡ್ಕೊಳ್ತಾರೆ ಸಾಕಷ್ಟು ಜನ, ಅಭಿಮಾನಿಗಳು ಕಣ್ಣೀರು ಕೂಡ ಹಾಕುತ್ತಿದ್ದಾರೆ. ಮತ್ತು ಭಾರ್ಗವಿ ಎಲ್ಲೆಲ್ಲ ಸೀರಿಯಲ್ನ ಇಷ್ಟು ಬೇಗ ಮುಗಿಸ್ಬಾರ್ದಿತ್ತು ಅಂತಲೂ ಕೂಡ ಸಾಕಷ್ಟು ಜನ ಹೇಳ್ತಿದ್ದಾರೆ. TRPಯಲ್ಲಿ ಉತ್ತುಂಗದಲ್ಲಿದ್ದಂಥ ಸಂದರ್ಭದಲ್ಲೇ ಈ ಸೀರಿಯಲ್ನ ಮುಕ್ತಾಯ ಮಾಡಿದ್ದಾರೆ. ಈ ಸೀರಿಯಲ್ನಲ್ಲಿ ವಿಲನ್ ಆಗಿ ಕಾಣಿಸ್ಕೊಂಡಿದ್ದಂತಹ ಬೃಂದ ಅವ್ರನ್ನ ಇಂದು ನೆನಪಾಗಿ ಮಾತು ಉಳಿಸಿದ್ದಾರೆ ಅಂತ ಹೇಳ್ಬೋದು. ಆಗ ನೀವೇನಂತೀರಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.